ಓಂ ಗುರುಭ್ಯೋ ನಮಃ. ಓಂ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ 2026ನೇ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ಕಳೆದ ವರ್ಷದ ಸವಾಲುಗಳು ಮುಗಿದು ಈ ವರ್ಷ ನಿಮ್ಮ ಜೀವನದಲ್ಲಿ ಭರವಸೆಗಳನ್ನು ಮೂಡುತ್ತದೆ. ಹೊಸ ಭರವಸೆಗಳು ಮೂಡುತ್ತದೆ. ಗ್ರಹಗಳ ಸಂಚಾರ ಯಾವ ರೀತಿ ಬೆಂಬಲ ಬಿಡುತ್ತದೆ, ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಶನಿಯು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ಇದ್ದಾನೆ. ಇದನ್ನ ಕರ್ಮಸ್ಥಾನ ಅನ್ನುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಇನ್ನು ಗುರುವು ಜೂನ್ ವರೆಗೂ ನಿಮ್ಮ ಉಚ್ಚ ಸ್ಥಾನದಲ್ಲಿ ಇರುತ್ತಾನೆ. ನಂತರ 2ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಇದನ್ನ ಧನಸ್ಥಾನ ಅನ್ನುತ್ತಾರೆ. ಇದು ಆರ್ಥಿಕವಾಗಿ ಗೋಲ್ಡನ್ ಟೈಮ್ ಶುರು ಆಗ್ತಾ ಇದೆ. ಇನ್ನು 9ನೇ ಮನೆಯಲ್ಲಿದ್ದಾನೆ ಕೇತು. 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ಇದ್ದಾನೆ. ಇದು ವಿದೇಶ ಪ್ರಯಾಣ ಧೈರ್ಯವನ್ನು ಹೆಚ್ಚುತ್ತದೆ. 10ನೇ ಮನೆಯಲ್ಲಿರುವ ಶನಿ ನಿಮ್ಮ ಕೆಲಸದಲ್ಲಿ ಮತ್ತು ಜವಾಬ್ದಾರಿಗಳು ಹೆಚ್ಚಿಸುತ್ತದೆ. ಕಠಿಣ ಶ್ರಮ ಪಟ್ಟರೆ ನಿಮಗೆ ಪ್ರಮೋಷನ್ ಖಚಿತ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮಗೆ ಲಾಭದಾಯಕವಾಗಿರುತ್ತದೆ. ಜೂನ್ ನಂತರ ನೀವು ಹಾಕುವಂತ ಕೆಲಸದಲ್ಲಿ ವಿಜಯ ನಿಮ್ಮದಾಗುತ್ತದೆ. ಕಮ್ಯುನಿಕೇಶನ್ ಮತ್ತು ಮಾರ್ಕೆಟ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಅದ್ಭುತವಾಗಿರುತ್ತದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಮೊದಲ ಭಾಗಕ್ಕಿಂತಲೂ ಇನ್ನು 2ನೇ ಭಾಗದಲ್ಲಿ ತುಂಬಾ ಚೆನ್ನಾಗಿದೆ. 2ನೇ ಮನೆ ಗುರುವಿನಿಂದ ಉಳಿತಾಯ ಹೆಚ್ಚಾಗುತ್ತದೆ. ಪೂರ್ವಜ ಆಸ್ತಿಯಿಂದ ಲಾಭವಾಗುತ್ತದೆ. ಮನೆಯಲ್ಲಿ ನೆಮ್ಮದಿ ಇರುತ್ತದೆ. 3ನೇ ಮನೆ ಕೇತು ನಿಮ್ಮ ಧೈರ್ಯವನ್ನು ಹೆಚ್ಚುತ್ತದೆ. ಇದರಿಂದ ಒಡಹುಟ್ಟಿದ ವಿಚಾರದಿಂದ ಸಂಬಂಧದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ನೀವೇ ಬಗೆಹರಿಸಿಕೊಳ್ಳುತ್ತೀರಾ. ಇನ್ನು ಪ್ರೇಮಿಗಳಿಗೆ ಈ ವರ್ಷ ಮದುವೆಯ ಮಾತುಕತೆ ಶುರು ಆಗ್ತಾ ಇದೆ. ಗುರುಬಲ ಇರೋದ್ರಿಂದ ಹೊಸ ಸಂಬಂಧಗಳು ಕೂಡಿ ಬರುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತಾ ಇದೆ. ಶನಿಯ ಪ್ರಭಾವದಿಂದ ಹೆಚ್ಚು ಸುಸ್ತು ಕಂಡು ಬರುತ್ತದೆ. ಸರಿಯಾದ ಆಹಾರ ನಿದ್ರೆ ಕಡೆ ಗಮನ ಕೊಟ್ಟರೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ. ನಿಮ್ಮ ಅದೃಷ್ಟ ಸಂಖ್ಯೆ 3, 5, 8. ಅದೃಷ್ಟ ಬಣ್ಣ ಬಂದು ನಿಮಗೆ ಹಸಿರು ಮತ್ತು ಹಳದಿ. ಪ್ರತಿ ಬುಧವಾರ ನೀವು ಗಣಪತಿಗೆ ಗರಿಕೆ ಮತ್ತು ಹುಲ್ಲನ್ನು ಕೊಟ್ಟು ಪೂಜೆ ಮಾಡಿ. ಗುರುವಾರ ಗುರು ರಾಘವೇಂದ್ರನ ದರ್ಶನ ಪಡೆಯಿರಿ. ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯವರ ಯುಗಾದಿಯವರ ಹೊಸ ವರ್ಷದ ಸಂಪೂರ್ಣ ಭವಿಷ್ಯ. ನಿಮ್ದು ಕೂಡ ಮಿಥುನ ರಾಶಿ ಆಗಿದ್ದರೆ ಓಂ ಗಣಪತಿಯಾಯಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಎಂಥದೇ ಸಮಸ್ಯೆ ಇದ್ರೂ ಕೂಡ ಕೆಳಗೆ ಬರತಕ್ಕಂಥ ಡಿಸ್ಪ್ಲೇಯಲ್ಲಿ ಬರತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.